ಬೇಕು ಎನ್ನುವ ಹಾಗೆ ನೀನಾಡಿದಂತಹ ಮಾತನ್ನು ಕೇಳಿ ಕನಸು ನನಸಾಗುವಂತಹ ಶುಭಯೋಗ ಎನ್ನುವುದು ನನ್ನ ಪಾಲಿಗೆ ಬಂದಿದೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಆ ಮಾಲಿನಿ ದೇವಿ ಅಷ್ಟು ಚಂದ ಎನ್ನುವ ಹಾಗೆ ಆಡಿದೆಯಲ್ಲ ದೂತ, ಆಡಿದಂತಹ ನಿನ್ನ ಬಾಯಿಗೆ ಸಕ್ಕರೆ ಕೈ ತುಂಬ ಬಂಗಾರದ ರಾಣಿಯನ್ನು ಕೊಡಬೇಕು ದೂತ. ದೂತ ಸ್ವಾಮಿ, ನೀವು ಹೊರಟು ಹೋಗ್ತಾ ಹೇಗೆ? ಕೆಲವರೆಲ್ಲ ಹಾಗೆ, ಅವ್ರ ಕೆಲಸ ಆಯ್ತು ಮತ್ತೆ ನಿಲ್ಲುವುದೇ ಹೊರಡುವುದು ಮತ್ತೆ ಕಾಯುವುದಿಲ್ಲ, ಏನಿಲ್ಲ. ಪರೋಪಕಾರ ಜೀವಿಗಳು ಏನೇ ಆಗಲಿ ಎಂಥದ್ದೇ ಆಗಲಿ ಇಷ್ಟು ಕೆಲಸ ಮಾಡಿದ್ದಾನೆ ಅಂತ ಆದರೆ ದಿಬ್ಬನಾಗಬೇಕು. ದಿಬ್ಬಣಕ್ಕೆ ಒಂದು ಏನ್ ಬೇಕಾಗ್ತಿದೆ ಇವ ಜೀವನ ಕೊನೆ ಆಸೆ ಇರ್ಬೇಕೇನೋ ಇದೀಗ. ಕೊನೆಯ ಬಾರಿ ವಿದ್ಯುನ್ಮಾನ ನೋಡ್ಬೇಕು, ಅವನ ಆಸ್ಥಾನದಲ್ಲೇ ಹೋದ್ರೆ ನನ್ನ ಜೀವ ಹೋಗ್ಬೇಕು ಎನ್ನುವ ಹಾಗೆ ಇಲ್ಲೇ ಸತ್ತು ಬಿದ್ದಿದಲ್ಲ. ಅದಲ್ಲ ಆಲೋಚನೆ ಮಾಡುದು ನಾನೀಗ. ಆಸ್ಥಾನದಲ್ಲಿ ಇವನ ಹೆಣ ಉಂಟು ಅಂತ ಆದ್ರೆ ಬಂದು ಹೋಗುವವರಿಗೆ ಸಮಸ್ಯೆ ಆಗುತ್ತದೆ. ಹೆಣ ಹೊರಬೇಕು ಅಂತ ಆದ್ರೆ ಜನ ಬೇಕಲ್ಲ. ಜನ ಬೇಕಂತ ನೋಡ್ತೇನೆ. ಅಲ್ಲ, ನೀವು ಬಂದು ಹೆಣವರಿ ಅಂತ ನಾನು ಹೇಳಿದ್ದಲ್ಲ. ನಮ್ಮ ಜನ ಇದ್ದಾರೆ ಅಲ್ಲಿ, ಹಿಂದೆ ಜನ ಇದ್ದಾರೆ. ಅವ್ರು ಬರುವುದು ಸ್ವಲ್ಪ ಗೊತ್ತಾಗುತ್ತದೆ. ಕೆಲಸ ಮಾಡುವ ಯಾವ ಪಾತಾಳ, ಇಲ್ಲಿ ಒಳ್ಳೆ ನಾಗಗಳು ಕೆಟ್ಟ ನಾಗಗಳು ಎಲ್ಲವೂ ಉಂಟು. ಹಿಡಿದಂತಹ ಕೂರಸಿ ಉಂಟು, ಕಡಿದು ಕೆಟ್ಟ ನಾಗಗಳಿಗೂ ನೀನು ಸಾಯಲಿಲ್ವಾ ಅಂತ ಹೇಳಿ ನಿಮ್ಮ ನನ್ನ ಮೇಲೆ ಹಠ ಉಂಟ. ಹಠ ಇರ್ಲಿಕ್ಕೆ ಬಂದದ್ದು ಹೊಸ್ತಿ ಇಲ್ಲಿಗೆ ಹಠ ಯಾಕೆ? ಮತ್ತೆ ನೀವು ಹೊಡೆದದ್ದು ಯಾಕೆ? ಹೊಡೆದದ್ದಲ್ಲಪ್ಪ, ಇಲ್ಲಿ ಏನು ಹೇಳಿ ಹೊಡೆದ್ರಲ್ಲ. ನಾನು ಹೇಳಿದ್ದೇನು ಬಲಿರ್ರೆ ಬಲಿರ್ರೆ ಬಂದ ಎಲ್ಲಿ ನಮ್ಗೆ ಗೊತ್ತಿಲ್ಲ. ನಿನ್ನೊಟ್ಟಿಗೆ ಹೇಳಿ ಬಂದಿ ಬರ್ತೇನೆ ಅಂತ ಹೇಳಿದ್ರ? ಅಲ್ಲ, ನೀವು ಹೇಳಿದ್ರೆ ಅದೇಲಿ ನಾನು ಹೇಳಿದ್ದಿಲ್ಲ. ನೋಡಿ ಕ್ಯಾಬ್ ಅಂತಂದ್ರೆ ಯಾವುದು ಬಳಿದ್ರೆ ಕ್ಯಾಬ್ ಅಂತದ್ದು ಒಂದು ಹೋಗಿ ಯಾವ್ದಾ ನೀವು ಹೇಳಿದ್ದು? ಕ್ಯಾಬ್ ಅಂತ ಹೇಳ್ತಲ್ಲ ನಾನು. ಬಳಿರ ಬಳಿರ ಶಹಬಾಸ್ ಶಹಬಾಸ್ ಗಿರಿಯಲ್ಲ ಮೆಚ್ಚುಗೆ ಮೆಚ್ಚುಗೆ ಬೆಚ್ಚಗಾಯ್ತು. ಯಾಕೆ ಬೆಚ್ಚಗಾದದ್ದು? ಹೆಚ್ಚಿಗೆ ಆಗುವುದಿಲ್ಲ, ಅಲ್ಲಿಂದ ಅಲ್ಲಿ ಮಾಡ್ಕೊಳ್ಳಿ. ಬೆಚ್ಚಗಾದರೂ ಕೂಡ ಆಲೋಚನೆ ಮಾಡುವುದು ಬೇಡ. ಕೈ ತುಂಬ ಹಣವನ್ನು ಕೊಟ್ಟು ಕಳಿಸ್ತೇನೆ ನಾನು. ಅದೇ ಭೂತ ನೀನಾಡುವಂತಹ ಮಾತನ್ನು ಕೇಳಿದೆ. ಮಾಲಿನ ಮಣಿ ಎಷ್ಟು ಚಂದವೇನೋ ಹೌದಲ್ವಾ? ಪುನರೋಗಿಂತ ವಿಘ್ನಂತಹ ಸೌಂದರ್ಯ ಎನ್ನುವ ಹಾಗೆ ಹೇಳ್ತಾ ಇದ್ದೀಯ ಅಂತ ಬಹಳ ಸಂತೋಷವಾಯಿತು. ಹೌದಾ? ನಿನ್ನ ಮಾತಿನಲ್ಲೇ ಅವಳ ರೂಪವನ್ನು ಕಂಡಿದ್ದೇನೆ ನಾನು. ಇನ್ನು ಹಿಂದೆ ಮುಂದೆ ಆಲೋಚನೆ ಇಲ್ಲ, ಬರುವುದು ಮದುವೆ. ನೀವು ಏನ್ ತಲೆ ಬಿಸಿ ಮಾಡಬೇಡಿ, ನೋಡ್ಬೇಕು. ನೀವು ಎಂಟು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ನೀವು ಅಲ್ಲಿವರೆಗೆ ಬಂದು ಮದುಮಗ ಆಗಿ ಕುಳಿತು ಮದುವೆ ಒಂದು ನೀವಾದ್ರೆ ಅಕ್ಕ ನಾನಿದ್ದೇನೆ. ಏನ್ ತಲೆ ಬಿಸಿ ಏನಂದ್ರೆ ನೀವು ಅಲ್ಲಿವರೆಗೆ ಬರುದು, ಮದುಮಗ ಆಗಿ ಕೂತ್ಕೊಳ್ಳುದು, ಮದುವೆ ಒಂದು ನೀವಾಗುದು, ಮತ್ತೆ ಉಳಿದಕ್ಕೆ ನಾನಿದ್ದೇನೆ. ಮತ್ತೊಂದು ಪಜ್ಜಿಕ್ಕ ಮದುವೆ ಮತ್ತೊಂದು ನೀನಿದ್ದೇನೆ. ನಾನು ಯಾವ ಕರ್ಮಕ್ಕೆ ನೀವು ಆಪಾತ ತಿಳಿಬೇಡಿ. ಯಥಾರ್ಥ ಏನು? ನೀವಲ್ಲಿ ಬರ್ತಿರೋದು ನಿಮ್ಗೆ ಯಾರು ಪರಿಚಯ ಉಂಟಾ? ಹಳೇ ಮುಖಗಳ ಕೆಲವೊಂದು ಪರಿಚಯ ಇರ್ಬೇಕು, ಮತ್ತೆ ಹೊಸ ಮುಖಗಳಿಲ್ಲ. ಮತ್ತೆ ನಿಮ್ಗೆ ಏನಾದ್ರು ಬೇಕಾದ್ರೆ ಯಾರು ಕರಿತೀರಿ? ನಿನ್ನನ್ನೇ ಕರೀಬೇಕು. ನೀವು ಕರೆಯುವುದೇ ಬೇಡ. ಮತ್ತೆ ಮದುಮಗ ಆಗಿ ಕುಳಿತು ಮದುವೆ ಒಂದು ನೀವಾದ್ರೆ ಉಳಿದ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ನಾನಿದ್ದೇನೆ. ಖಂಡಿತವಾಗಿ ನೀ ಇದ್ದೀಯ ಅಂತ ಆದ್ರೆ ಸಂತೋಷವಾಗಿ ಆದಷ್ಟು ಬೇಗ ಒಳಗೋಗಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಸ್ವಾಮಿ ಹೋಗಬೇಕು ಶೋಣಿತಾಪುರಕ್ಕೆ ಎನ್ನುವ ಹಾಗೆ ಇದ್ರೆ ನಾನು ಒಬ್ಬನೇ ಹೋದ ದಿಪ್ಪಣೆ ಎನ್ನುವ ಹಾಗೆ ಆಗುತ್ತದ? ಆಗುವುದಿಲ್ಲ. ಯಾರಲ್ಲಿ ನಮ್ಮ ಮಂತ್ರಿ
ಕಾರಣವನ್ನು ಹೇಳಿದಂತ ಕಾರಣ ವಿಷಯಕ್ಕೆ ದೂತಂಬ ಬಂದಿರುವಂತಹ ವಿಚಾರವನ್ನು ತಿಳಿದಿರುವಂತದ್ದೇ. ಅವ ಬಂದದ್ದು ಶೋಣಿತಾಪುರದಿಂದ ಬಂದು ಆಡಿದಂತ ಮಾತು ಹೇಗೆ ಗೊತ್ತಾ? ಹೇಗೆ? ಮದುವೆ 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 ಯಾರಿಗೆ? ಯಾರ್ಯಾರಿಗೂ ಅಲ್ಲ, ನನ್ನ ಪಾಲಿಗೆ ಮದುವೆ ಎನ್ನುವ ಹಾಗೆ ಬರಬೇಕು ಶೋಣಿತಾಪುರದವರೆಗಾಗಿ ಅಲ್ಲಿಗೆ ಬಂದಿರಿ ಎನ್ನುವ ಹಾಗೆ ಇದ್ರೆ ರಾಜ ಸಾಮ್ರಾಜ್ಞಿ ಆಗಿರುವಂತಹ ದೇವಿ ಮಗಳು ಮಾಲಿನಿಗೆ ಕೊಟ್ಟು ನಿಮ್ಮ ಪಾಲಿಗೆ ಮದುವೆ ಎನ್ನುವ ಹಾಗೆ ಆಡಿದ್ದಾರೆ.